ಈತನಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂದರೆ ಪಂಚಪ್ರಾಣ. ದರ್ಶನ್ ಎಂದರೆ ಸಾಕು, ಒಮ್ಮೆಲೆ ಪುಳುಕಿತಗೊಳ್ತಾನೆ. ದರ್ಶನ್ ಅವರ ಸಿನಿಮಾಗಳನ್ನ ನೋಡ್ತಿದ್ದ ಈತನಿಗೆ ದರ್ಶನ್ ಎಲ್ಲವೂ ಆಗೋಗಿದ್ದಾನೆ. ಜೀವನದಲ್ಲಿ ಒಮ್ಮೆ ಅದು ದರ್ಶನ್ ನೋಡ್ಬೇಕು, ದರ್ಶನ್ ಕೈ ಕುಲುಕಬೇಕು, ದರ್ಶನ್ ಹತ್ರ ಮಾತನಾಡಬೇಕು ಎಂಬುದು ಈತನ ಹಂಬಲ. ಇದಕ್ಕಾಗಿ ಈತ ಮನೆ ಬಿಟ್ಟು ಕೂಡ ಹೋಗಿದ್ದ. ಆದ್ರೆ ಈವರೆಗೂ ಈತನಿಗೆ ದರ್ಶನ್ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಈಗ ಈತ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಪರಿತಪಿಸುವಂತಾಗಿದೆ. ಈತನ ಮನೆಯವರು ಮನೆ ಮಗ ಹೀಗಾಗಿದ್ದಾನಲ್ಲ ಎಂದು ನೋವು ತಿನ್ನುವಂತ ಇದ್ದಾರೆ. ಹೀಗೆ ಮನೆಯ ಜಗಲಿ ಮೇಲೆ ಕೂತು ದರ್ಶನ್ ಮಂತ್ರ ಜಪಿಸ್ತಾ ಇರುವ ಯುವಕನ ಹೆಸರು ಸುದೀಪ್ ಅಂತ. ಈತ ಫಿಲಂ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, 6 ಅಡಿ ಕಟ್ಔಟ್, ತೂಗುದೀಪ, ದರ್ಶನ್ ಅವರ ಬಿಗ್ ಫ್ಯಾನ್. ಕಳೆದ ಹಲವಾರು ವರ್ಷಗಳಿಂದ ದರ್ಶನ್ ನೋಡ್ಬೇಕು, ಅವರಿಗೆ ಮಾತನಾಡಿಸಬೇಕು, ಅವರ ಕೈ ಕುಲುಕಬೇಕು ಅಂತ ಇಟ್ಟುಕೊಂಡಿದ್ದ ಆಸೆ ಇನ್ನು ಆಸೆಯಾಗಿಯೇ ಉಳಿದುಕೊಂಡಿದೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪಪೇಟೆಯ ಮತ್ತಿಕೊಪ್ಪ ಎಂಬ ಗ್ರಾಮದ ವಾಸಿ ಬಡ ಕೂಲಿ ಕಾರ್ಮಿಕ ಹಿರಿಯಣ್ಣ ಮತ್ತು ತಾರಾ ಎಂಬುವರ ದ್ವಿತೀಯ ಪುತ್ರ 24 ವರ್ಷದ ಸುದೀಪ್. ಚಿತ್ರನಟ ದರ್ಶನಕ್ಕಾಗಿ ಹಾತೊರಿತಾ ಇದ್ದಾನೆ. ಚಿತ್ರನಟ ದರ್ಶನ್ರ ಸಾರಥಿ, ಅರ್ಜುನ IPS, ನವಗ್ರಹ, ಸ್ವಾಮಿ ಹೀಗೆ ಅವರು ನಟಿಸಿರುವ ಹಲವು ಚಿತ್ರಗಳನ್ನು ನೋಡಿ ಆಕರ್ಷಿತನಾದ ಈತ ಚಿಕ್ಕನಿಂದಲೇ ದರ್ಶನ್ ಬಗ್ಗೆ ಅಪಾರ ಅಭಿಮಾನವನ್ನಿಟ್ಟುಕೊಂಡಿದ್ದಾನೆ. ಸುದೀಪ್ ದರ್ಶನ್ರನ್ನ ಹಲವು ಬಾರಿ ಭೇಟಿ ಮಾಡಲು ಪ್ರಯತ್ನಿಸಿ ವಿಫಲರಾಗಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೊರರೋಗಿಯಾಗಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಬೇಸಿಗೆ ರಾಜ್ಯದಿಂದ ನಾನು ದರ್ಶನ್ ನೋಡ್ಬೇಕಂತ ಈಗ ಒಂದು 14 ವರ್ಷದಿಂದ ಹೊತ್ತದಾನೆ. ಅವನ್ ದರ್ಶನ್ ಅವನಿಗೆ ಸಿಗಂಗಿಲ್ಲ, ಇವ್ ಮನೆ ಬಿಟ್ಟು ಮನೇಲಿ ಇರಂಗಿಲ್ಲ. ಅವನು ಡೈಲಿ ಹೋಗ್ತಾನೆ ಇರ್ತಾನೆ. ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನಮ್ಗೇನು ಗೊತ್ತಿಲ್ಲ. ಒಟ್ಟು ನಾ ದರ್ಶನ್ ನೋಡ್ಕೋಬೇಕಂತ ಮನೆಯಿಂದ ಹೊಂಟು ಹೋಗೋದು, ಬಟ್ಟೆ ತಗೊಳೋದು, ಹೋಗೋದು. ಎಲ್ಲಿ ಉಳಿತಾನೋ ಎಲ್ಲಿ ಇರ್ತಾನೋ ನಮ್ಗೆ ಗೊತ್ತಿಲ್ಲ. ಮತ್ತೆ ಬಟ್ಟೆ ಬಿಡೋದು, ಮತ್ತೆ ಬರೋದು. ಎಷ್ಟನೇ ವಯಸ್ಸಿಂದ ಈ ಥರ ಮಾಡ್ತಾನೆ? ಒಂದು 14ನೇ ವಯಸ್ಸಿಂದ ಹಿಂಗೆ ಮಾಡ್ತಾನೆ. 14-15 ವರ್ಷ. ಅವನಿಗೆ 6ನೇ ಕ್ಲಾಸ್ ಈಗ 24 ವರ್ಷ. ಆದ್ರೂ ಒಂದು ದಿನ ದರ್ಶನ ಇವನಿಗೆ ಸಿಗಲ್ಲ, ಇವ್ ಹೋಗೋದ್ ಬಿಡಲ್ಲ, ಹೋಗ್ತಾನೆ ಇರ್ತಾನೆ. ಮಣಿಪಾಲಾಗೆಲ್ಲ ಮೆಡಿಸಿನ್ ಮೆಡಿಸಿನ್ ಮಾಡಿಸಿದವ, ಮಂಗ್ಳೂರಾಗ ಹೆಣ್ಲಕ್ಕಾಗ ಮಾಡಿಸಿದವ, ಅಷ್ಟು ಮಾಡಿದ್ರು ಕಡಿಮೆ ಆಗಲ್ಲ. ಮತ್ತೆ ಶಿವಮೊಗ್ಗದಾಗ ಮೆಗನಾಗ ಮಾಡಿಸಿದವ, ಅಲ್ಲೂ ಕಡಿಮೆ ಆಗಲ್ಲ. 4-5 ವರ್ಷ ಎಷ್ಟು ಮಾಡಿಸಿದ್ರು ಅವನಿಗೆ ಕಡಿಮೆನೇ ಆಗಲ್ಲ. ಮೆಡಿಸಿನ್ ಮಾಡಿಸಿದ್ರೆ ನಾ ದರ್ಶನ್ ನೋಡ್ಕೊಳೋದು ಒಂದೇ. ನಾ ದರ್ಶನ್ ನೋಡ್ಬೇಕು, ದರ್ಶನ್ ನೋಡ್ಕೊಳೋದು ಒಂದೇ. ನಾನು ದರ್ಶನ್ ಅಭಿಮಾನಿ, ನಾವು ಹೋಗ್ಬೇಕು. ನೀವು ಯಾರು ಹೇಳಿದ್ರು ಕೇಳಲ್ಲ, ನಾವು ಹೋಗ್ತೀನಿ ಅಂತ ನಮಗೆ ಹೊರಡ್ಬೋದು ಹೋಗ್ತಿರ್ತಾನೆ. ಸರ್, ಇವನು ಈಗ 14 ವರ್ಷ ಆಯಿತು. ಸಣ್ಣ ಮಗು ಇದ್ದು, ಸಣ್ಣ ಮಗು ಅಂದರೆ 6ನೇ 7ನೇ ಕ್ಲಾಸು 8ನೇ ಕ್ಲಾಸಿಗೆ ಹೋಗಾಮ. ಚೆನ್ನಾಗಿದ್ದ ಅವಾಗ, ತುಂಬ ಚೆನ್ನಾಗಿದ್ದ. ಅವನು 8ನೇ ಕ್ಲಾಸಿಗೆ ಹೋಗೋ ಟೈಮಿಗೆ ಅವನು ಇಲ್ಲಿಗೆ ಬಂದಿದ್ದ. ಅವನು ದಡಮ್ಮನ ಮನೆಗೆ ಬಂದಿದ್ದ. ಅವನು ಯಾವಾಗಲೂ ದರ್ಶನ ಅಂತ ಹೇಳ್ತಿದ್ದ. ನಾವು ಅವ್ನ ಪಿಕ್ಚರ್ ಅಂದ್ರೆ ಇಷ್ಟ, ಒಂದೊಮ್ಮೆ ಅವ್ನು ನೋಡಿ ಸಾಯ್ಬೇಕು ಅನ್ನೋದು ಅವನ ತಲೆಯಲ್ಲಿ ಬಂದುಬಿಡ್ತು. ನಾವು ಜೋರು ಮಾಡ್ತಿದ್ದೇವೆ, ಯಾಕೆ ತಮ್ಮ ಅವನು ಯಾಕೆ ಅವನಷ್ಟು ದರ್ಶನ ಹಚ್ಕೊಂಡಿದ್ದೆ, ಆ ಥರ ಹಚ್ಕೋಬೇಡ ಅಂತ ಹೇಳಿದ್ರೆ, ನನಗೆ ಅವಂದ್ರೆ ಇಷ್ಟ, ನಾನು ಅವನು ನೋಡಲೇಬೇಕು ಅಂತ ಸರ್ ಹೇಳ್ದೈತಿ ಕೇಳ್ದೈತಿ. ಹತ್ತಿ ಹೋಗಿಬಿಡವ, ರೈಲಾಗ ಹೋಗವ, ರೈಲಾಗ ಜನ ಇವ್ರೇನು ಹುಚ್ಚ ಅಂತ ಹೇಳಿ ಸುಟ್ಟಲ್ಲಿ ಹಾಕ್ಯಾರ ಸರ್. ಕೈ ಎಲ್ಲ ಪೂರ್ತಿ ಸುಟ್ಟೋಗಿತ್ತು ಅವನಿಗೆ, ಇಡೀ ಕೈ ಬಂದೋಗಿತ್ತು. ಆಮೇಲೆ ಒಟ್ಟ ಸುಟ್ಟಾದ್ಮೇಲೆ ಎಲ್ಲ ನೋಡಿ ಅದು ದರ್ಶನ ಮನೆಗೆ ಹೋಗಿ ಮತ್ತೆ ತಿರುಗಿ ವಾಪಸ್ ಬಂದೇನೆ. ನೋಯಿನ ಮೈ ಎಲ್ಲ ಸುಟ್ಟು ಅಳ್ದೋಗಿತ್ತು, ಯಾರೋ ಬಿಸಿನೀರು ಸೋಯ್ಬಿಟ್ಯಾರೆ. ಆವಾಗ ಮತ್ತೆ ಬಂದು ಹೊತ್ಕೊಂತ ನಮ್ಮ ಮನೆಗೆ ಬಂದ. ಆವಾಗ ನಾವು ಮಣಿಪಾಲಿಗೆ ಕರ್ಕೊಂಡೋಗಿ ಸುಮಾರು ಅಂದ್ರೆ ಒಂದು 1,00,000 ರೂಪಾಯಿ ಖರ್ಚು ಮಾಡಿ ನನಗೆ ಕರ್ಕೊಂಡೋಗಿ ಎಲ್ಲ ಮೆಡಿಸಿನ್ ಏನೇ ಬೇಕಾಗಿ ಕೊಡಿಸ್ಕೆ ಬಂದೀನಿ. ಅವರು ಡಾಕ್ಟ್ರ್ ಹೇಳೋದಿಷ್ಟೇ, ಎಲ್ಲದೂ ಕ್ಯಾನಿಂಗ್ ಮಾಡಿದ್ಮೇಲೆ ಒಂದು ದರ್ಶನ ಅಂತ ಹೇಳ್ತಾರೆ, ಅದು ಒಂದು ನೀವು ಒಮ್ಮೆ ಮಾಡಿ ನೋಡಿ ಚೆನ್ನಾಗಾಗ್ಬೋದೇನ ಅಂತ ಹೇಳಿದ್ರು. ಅಂದರೆ ಅಷ್ಟ್ರ ಮೇಲೆ ಹಂಗೆ ಹೋಗೋದು ಬರೋದು, ಬೆಂಗಳೂರು ಹೋಗೋದು ಬರೋದು. ಅಂದಹಾಗೆ ಸುದೀಪ್ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವಾಗಲೇ ಚಿತ್ರನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ. ದರ್ಶನ್ ನಟಿಸಿರುವ ಹಲವಾರು ಚಿತ್ರಗಳನ್ನ ನೋಡುವುದರೊಂದಿಗೆ ಖಿನ್ನತೆಗೊಳಗಾಗಿ ಮಣಿಪಾಲ್ ಆಸ್ಪತ್ರೆ ಹಾಗೂ ಮಂಗಳೂರಿನ ವೆನ್ಲಾಕ್ ಹೀಗೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗದ ಚಿಕಿತ್ಸೆ ಪಡೆಯುತ್ತಿರುವ ಈ ಯುವ ಅಭಿಮಾನಿ ನಟನ ದರ್ಶನಕ್ಕಾಗಿ ಮನೆ ಬಿಟ್ಟು ಗಂಟು ಮೂಟೆ ಕಟ್ಟಿಕೊಂಡು ಬೆಂಗಳೂರಿನ ದರ್ಶನ್ ಅವರ ತೂಗುದೀಪ್ ನಿವಾಸದ ಮನೆ ಬಾಗಿಲಿಗೆ ಹೋದ್ರು ದರ್ಶನನ್ನ ನೋಡುವ ಭಾಗ್ಯ ದೊರಕಿಲ್ಲ. ದರ್ಶನ್ ಅವರನ್ನ ನೋಡಲು ಹಲವು ಬಾರಿ ಮನೆಯವರಿಗೂ ತಿಳಿಸದೆ ಓಡಿ ಹೋಗಿ ಬೆಂಗಳೂರು ರೈಲ್ ಹತ್ತಿ ನಟ ದರ್ಶನ್ ಅವರ ಬೆಂಗಳೂರು ಮನೆ ಬಳಿ ಹೋದ್ರೆ ಅವರನ್ನು ನೋಡಲು ವಾಚ್ಮ್ಯಾನ್ ಒಳ ಬಿಡದೆ ಗೇಟ್ ಬಳಿ ನಿಲ್ಲಿಸಿ ಊರಲ್ಲಿಲ್ಲ ಎಂದು ಹೇಳಿ ಕಳಿಸ್ತಾರೆ ಎನ್ನುತ್ತಾನೆ ಸುದೀಪ್. ನೋಡ್ಬೇಕಂತ 6ನೇ ಕ್ಲಾಸಿಂದನೂ ಓಡಾಗಿನಿ. ಎಷ್ಟು ಸತಿ ಓಡಾಗಿ ಎಷ್ಟು ಸತಿ ಬಿದ್ದೀನಿ, ಹಂಗೆ ಲಕ್ಕಿಲ್ಲ. ಟ್ರೈನ್ ಕೆಳಗಡೆ ಎಲ್ಲ
ಅದು ದರ್ಶನ್ ಕೈ ಸಿಕ್ಕಲ್ಲ. ದರ್ಶನ್ ಮನೆ ಮುಂದೆ ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ದೆ. ಅವರು ಬಾಗಿಲು ಹಾಕಿಬಿಟ್ರು. ನನ್ನ ಪರಿಸ್ಥಿತಿ ನೋಡಿ ಬಾಗಿಲು ಹಾಕಿರು. ಮನೆ ಎದುರುಗಡೆ ಸ್ಕೋಪಿಯೋ, ಸ್ವಿಫ್ಟು, ಸ್ಯಾಂಟ್ರೋ, ಸ್ವಿಫ್ಟ್ ಡಿಸೈರು ಅವೆಲ್ಲ ಕಾರೆಲ್ಲ ನಿಂತಿದ್ದು. ಆದರೆ ದರ್ಶನ್ ಸಿಕ್ಕಲ್ಲ. ಅದೆಲ್ಲ ಸ್ಪೀಡಾನಿ ಹೋಗಿದ್ರು. ಸಾಕಿರಿ ವಾಚ್ಮ್ಯಾನ್ ಕೇಳಿದ್ರೆ ಸ್ಪೀಡಾನಿಗೆ ಹೋಗಿದ್ರು ಅಂದರು. ಆಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ಬುಲ್ಬುಲ್ ಪಿಕ್ಚರ್ ಆವಾಗಲೇ ಬಂದಿದ್ದು. ಬ್ಯಾನರೆಲ್ಲ ನೋಡಿ, ಫ್ಲೆಕ್ಸ್ ಬ್ಯಾನರೆಲ್ಲ ನೋಡ್ಕೊಂಡು ಹಂಗೆ ಬಂದಿದ್ದು. ದರ್ಶನ್ ಮಗುಗೆ ಹೀಗೆ ತೋರಿಸ್ತಿದ್ದ, ಸೈಕಲ್ ಮೇಲೆ ಕೂರಿಸ್ಕೊಂಡು ಫ್ಲೆಕ್ಸಲ್ಲಿ ಹಿಂಗೆ ತೋರಿಸ್ತಿದ್ದ. ಅವಾಗ ದರ್ಶನ್ಗೆ ಅವಾಗ ಇದಾಗಿತ್ತು. ಆಮೇಲೆ ಬಾಗಿಲು ಹಾಕಿದ್ರು. ಯಾರೋ ಒಬ್ಬ ಹುಡುಗ ಹಾಲು ತರಕ್ಕೆ ಬಂದಿದ್ದ ಹುಡುಗ. ಆಮೇಲೆ ನಾನು ಆ ಕಾರೆಲ್ಲ ನೋಡ್ಕೊಂಡು ಬಂದೆ, ದರ್ಶನ ನೋಡ್ಕೊಂಡು. ಆಮೇಲೆ ದರ್ಶನ್ ಸಿಕ್ಕಿರಲ್ಲ. ಒಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಿಗ್ 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 ಫ್ಯಾನ್ ಆಗಿರುವ ಸುದೀಪ್ ಬೆನ್ನತ್ತಿದ ಬೇತಾಳನಂತೆ ತಾನು ಮರಣ ಹೊಂದುವ ಮುನ್ನ ನಾನು ದರ್ಶನ್ ನೋಡಲೇಬೇಕೆಂದು ಹಠ ಹಿಡಿದು ಕೂತಿದ್ದಾನೆ. ನನ್ನ ಮಗನ ಖಿನ್ನತೆಯನ್ನ ಪರಿಹರಿಸಲು ದರ್ಶನ್ ಒಮ್ಮೆ ಅದು ದರ್ಶನ ನೀಡಲಿ, ಈ ಮೂಲಕ ಸುದೀಪ್ ಕೂಡ ಎಲ್ಲರಂತಾಗಲಿ ಎಂಬುದೇ ಸುದೀಪ್ ಪೋಷಕರ ಆಶಯವಾಗಿದೆ.